ನಮಸ್ಕಾರ ವೀಕ್ಷಕರೇ, ಅಡಿಕೆ ಗಿಡಗಳಿಗೆ ನೀರು ಬಿಡುವಂಥ ತೋಟಕ್ಕೆ ಬಂದಿದ್ದೇನೆ. ಅಂದರೆ ನನಗೆ ವೋಲ್ಟೇಜಿನ ಸಮಸ್ಯೆ ಇದ್ದ ಕಾರಣ ನಾನೊಂದು ಪೆಟ್ರೋಲ್ ಇಂಜಿನ್ ತಗೊಂಡಿದ್ದೇನೆ. ಅದರಿಂದ ಅದನ್ನು ಉಪಯೋಗಿಸಿ ನೀರು ಹಾಯಿಸುವಂಥದ್ದು ಗಿಡಗಳಿಗೆ. ಅಂದರೆ ನೀರು ಪೈಪಿನಲ್ಲಿ ಬಿಡುವುದಂದರೆ ನೋಡಿ, ಸುಮ್ಮನೆ ಆಗಿ ಪೈಪಿಟ್ಟು ಹೋಗುವಂಥದ್ದಲ್ಲಿ ಸೈಡೆಲ್ಲ ತುಂಬ ಕವರ್ ಆಗಬೇಕು ನೋಡಿ. ಇದು ಬದಿಯೆಲ್ಲ ಸರಿಯಾಗಿ ಕವರ್ ಆದರೆ ಮಾತ್ರ ಅದು ಸರಿಯಾದ ಪ್ರಮಾಣದಲ್ಲಿ ಅಡಿಕೆ ಗಿಡಗಳಿಗೆ ಸಿಗುವಂಥದ್ದು. ಇಲ್ಲಾದರೆ ಒಂದೇ ಕಡೆ ಹಿಂಗಿ ಹೋಗ್ತದೆ. ಇದು ತುಂಬ ಹಳೆಯ ಪದ್ಧತಿ ಆದರೂ ಕೂಡ ಇದರಲ್ಲಿ ತುಂಬ ಉಪಯೋಗ ಮತ್ತು ಲಾಭಗಳಿವೆ. ನಮ್ಮ ಹಿರಿಯರೆಲ್ಲ ಇದೇ ನೀರಾವರಿ ಪದ್ಧತಿಯನ್ನು ಉಪಯೋಗ ಮಾಡ್ತಾ ಇದ್ದದ್ದು. ಅಂದರೆ ಅವರು ಹಿಂದಿನ ಕಾಲದಲ್ಲಿ ಬೋರ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಮತ್ತು ಈ ಬುಲ್ಡೋಜರ್ಗಳೆಲ್ಲ ಇರಲಿಲ್ಲ ನೋಡಿ. ಆವಾಗ ಈ ಗುಡ್ಡವನ್ನೆಲ್ಲ ನಮ್ಮ ಶಾರೀರಿಕ ಶ್ರಮದ ಮೂಲಕ, ಅಂದರೆ ಮ್ಯಾನ್ಯಲ್ ಲೇಬರ್ ಮೂಲಕವೇ ಅದನ್ನು ಸಮತಟ್ಟುಗೊಳಿಸಿ ಅವರೇ ಹೊಂಡ ತೆಗೆದು ಅಡಿಕೆ ಗಿಡಗಳನ್ನು ನೆಡುವಂಥದ್ದು. ಮತ್ತು ಅದಕ್ಕೆ ಈ ಬಾವಿಯೋ ಕೆರೆ ಅಲ್ಲದ್ರೆ ನದಿ ಪಕ್ಕದಲ್ಲಿ ಇದ್ದರೆ ನದಿಯ ನೀರನ್ನು ಉಪಯೋಗಿಸಿ ನೀರು ಹಾಯಿಸುವಂಥದ್ದು. ಅದಕ್ಕೆ ಅವರು ಇಲ್ಲಿ ಜೆಟ್ ಪಂಪ್ಗಳನ್ನೆಲ್ಲ ಉಪಯೋಗಿಸಿದ್ರು. ಆವಾಗ ಸೀಮೆ ಎಣ್ಣೆ ಪಂಪ್ ಎಲ್ಲ ತುಂಬ ಉಪಯೋಗದಲ್ಲಿತ್ತು. ಮತ್ತು ಇದು ಡೀಸೆಲ್ ಪಂಪ್ಗಳೆಲ್ಲ ಇತ್ತು. ಅದರ ಮುಖಾಂತರ ನೀರು ಹಾಯಿಸ್ತಾ ಇದ್ರು ಅವರು ಹಿಂದಿನ ಕಾಲದಲ್ಲಿ. ಈ ತಂತ್ರಜ್ಞಾನ ಬೆಳೆದಂತೆಲ್ಲ ಈ ಕೃಷಿಯಲ್ಲಿ ಕೂಡ ತಂತ್ರಜ್ಞಾನಗಳೆಲ್ಲ ಅಳವಡಿಕೆ ಆಗ್ತಾ ಇದೆ. ಇವಾಗ ಅಂದರೆ ಇದು ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ಡ್ರಿಪ್ಪು ಮತ್ತು ಬಬ್ಲರ್ ಮತ್ತು ತುಂಬ ಬೇರೆ ಬೇರೆ ರೀತಿಯ ನೀರಾವರಿ ವ್ಯವಸ್ಥೆಗಳು ಈಗ ಕಾಣ್ತಾ ಇದ್ದೇವೆ ನಾವು. ಅಂದರೆ ಅದು ಅನಿವಾರ್ಯ ಕೂಡ. ಯಾಕಂತ ಹೇಳಿದರೆ ತಂತ್ರಜ್ಞಾನ ಬೆಳೆದ ಕೂಡ ಕೃಷಿ ಕೂಡ ಅದರೊಟ್ಟಿಗೆ ಬೆಳಿಬೇಕು. ಇಲ್ಲಾಂತ ಹೇಳಿದರೆ ಈ ಕೃಷಿಯನ್ನು ಯಾರು ಮಾಡಲಿಕ್ಕಿಲ್ಲ. ಈಗ ಅಂದರೆ ತುಂಬ ಕೃಷಿಯಲ್ಲಿ ತುಂಬ ಹಿಂದೆ ಇದ್ದೇವೆ ನಾವು ಭಾರತ ದೇಶದಲ್ಲಿ. ಅಂದರೆ ಕೃಷಿ ಮಾಡೋರಿಲ್ಲ, ಎಲ್ಲರೂ ಕೂಡ ಅಂದರೆ ವೈಟ್ ಕಾಲರ್ ಜಾಬನ್ನೇ ಹುಡುಕ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಯಾರು ಮಾಡ್ತಾ ಇಲ್ಲ. ಅಂದರೆ ಈ ತಂತ್ರಜ್ಞಾನಗಳು ಅದಕ್ಕೆ ಅಳವಡಿಕೆ ಆದರೆ ಸ್ವಲ್ಪ ಸುಲಭವಾಗಿ ಎಲ್ಲರೂ ಮಾಡ್ತಾರೆ. ಅಲ್ಲಂತ ಹೇಳಿದರೆ ಅದರ ಒಂದು ಮೂಲೆ ಗುಂಪಾಗುವಂಥ ಸಾಧ್ಯತೆಗಳು ತುಂಬ ಇದೆ. ಮತ್ತು ತುಂಬ ಅಡಿಕೆ ಗಿಡ ಇದ್ದವರಿಗೆ ಮತ್ತು ಈ ಗುಡ್ಡದಲ್ಲಿ ಕೃಷಿ ಮಾಡಿದವರಿಗೆಲ್ಲ ಈ ಒಂದು ಪೈಪಲ್ಲಿ ನೀರು ಹಿಡಿಯೋದು ಅಂದರೆ ತುಂಬ ಕಷ್ಟ. ಯಾಕೆಂತ ಹೇಳಿದರೆ ಈಗ ಕೆಲಸಕ್ಕೆ ಜನಗಳು ಕೂಡ ಸಿಗೋದಿಲ್ಲ ನೋಡಿ. ಈ ಪೈಪಲ್ಲಿ ನೀರು ಬಿಡೋದಂದರೆ ದೊಡ್ಡ ತೋಟಕ್ಕೆಲ್ಲ ಒಂದು ವಾರದಲ್ಲಿ ಇಬ್ಬರಿಗೆ ಕೆಲಸ ಒಂದು ವಾರ ಇಡೀ ಕೊಡಬೇಕಾಗ್ತದೆ. ಅಂದರೆ ಕೆಲಸಕ್ಕೆ ಜನ ಬೇಕು, ಅವರಿಗೆ ಸಂಬಳ ಹೋಗಬೇಕು ಅಂತ ಒಂದು ಕಷ್ಟಗಳಿವೆ. ಮತ್ತು ನಾವೇ ಬಿಡುವ ನೀರು ಈ ರೀತಿ ಬಿಡುವ ಅಂತ ಹೇಳಿದರೆ ಮನೆಯಲ್ಲಿ ಜನ ಇರುವುದಿಲ್ಲ ನೋಡಿ. ಅಂದರೆ ಇವಾಗ ಮನೆಯಲ್ಲಿ ಜನಗಳು ತುಂಬ ಕಡಿಮೆ ಆಗಿದ್ದಾರೆ. ಒಂದು ಇಬ್ಬರು ಮಕ್ಕಳಿದ್ದರೆ ಅವರು ಎಜುಕೇಷನ್ ಈಗ ಅಲ್ಲಾದರೆ ಉದ್ಯೋಗದಲ್ಲಿ ಹೊರಗಡೆ ಇರ್ತಾರೆ. ಮನೆಯಲ್ಲಿ ಒಂದು ಇಬ್ಬರು ಮೂವರು ಇದ್ದರೆ ಅವರು ಈ ಕೃಷಿಯನ್ನು ನೋಡ್ತಾ ಇರ್ತಾರೆ. ಹಾಗೆ ಈ ಪದ್ಧತಿಯನ್ನು ಉಪಯೋಗಿಸೋದು ಕೂಡ ತುಂಬ ಕಷ್ಟ ಅಂತ ಹೇಳುವಂಥದ್ದು. ಪೈಪಲ್ಲಿ ನೀರು ಬಿಡುವುದರ ಉಪಯೋಗ ಏನಂತ ಹೇಳಿದರೆ, ನಮಗೆ ಈ ಯಾವುದೇ ಗಿಡ ಆಗಲಿ ಅದರ ನೇರ ಸಂಪರ್ಕ ನಮಗೆ ಸಿಗ್ತದೆ. ಹೇಗೆಂತ ಹೇಳಿದರೆ, ಇದಕ್ಕೇನಾದರೂ ನೀವು ಗೊಬ್ಬರ ಏನಾದರೂ ಹಾಕಿದರೆ ಅದು ಸರಿಯಾದ ಪ್ರಮಾಣದ ಕದಡಿ ಸಿಗ್ತದೆ ಅದಕ್ಕೆ. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಕದಡಿ ಸಿಗಿದೆ ಅಂದರೆ ಅದು ಕದಡ್ತದೆ ನೋಡಿ. ಈಗ ನೀರು ಹಿಡಿಯುವಾಗ ಅದು ಕದಡ್ತದೆ. ಅಂದರೆ ನಾನು ಮಳೆಗಾಲದಲ್ಲಿ ಇದಕ್ಕೆ ಬೂದಿ ಹಾಕಿದ್ದೆ, ಅದು ನಾನು ಸಿಮೆಂಟ್ ಹಾಕಿದಾಗೆ ಹಾಗೆ ಉಳಿದಿತ್ತು. ಇವಾಗ ನೀರು ಈ ಪೈಪಿನಲ್ಲಿ ಬಿಟ್ಟು ಅಂದರೆ ಸರಿಯಾಗಿ ಅದು ಒಂದು ಕಡೆ ಕದಡಿ ಹೋಯಿತು. ಹಾಗೆ ಅಷ್ಟು ಮಾತ್ರ ಅಲ್ಲದೆ ಇದಕ್ಕೆ ಏನಾದರೂ ಅದಕ್ಕೆ ಬುಡದಲ್ಲಿ ಏನಾದರೂ ರೋಗಗಳು ಇರ್ತದೆ, ಇಲ್ಲಾಂದರೆ ಅದರ ತುದಿಯಲ್ಲಿ ಏನಾದರೂ ರೋಗ ಇರ್ತದೆ, ಅವೆಲ್ಲ ನಮಗೆ ಸರಿಯಾಗಿ ಅದು ಗೊತ್ತಾಗ್ತದೆ. ಇದು ಅಂದರೆ ಅದರ ನೇರ ಸಂಪರ್ಕ ನಮಗೆ ಸಿಗ್ತದೆ ಅಂತ ಅದರ ನಾನು ಹೇಳುವಂಥದ್ದು. ಇಲ್ಲಾಂದರೆ ನಾವು ಸ್ಪ್ರಿಂಕ್ಲರ್ ಡ್ರಿಪ್ಪನ್ನು ಹಾಕಿ ನಾವು ಮನೆಯಿಂದ ಸ್ವಿಚ್ ಹಾಕಿ ಬಿಡ್ತೇವೆ. ಇಲ್ಲಿ ಇದರ ಬುಡದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ರೋಗ ಏನಾದರೂ ನಮಗೆ ಗೊತ್ತಾಗೋದಿಲ್ಲ ನೋಡಿ. ಅಂದರೆ ನಾನೇನು ಅಂತ ಹೇಳಿದರೆ ಈ ಪದ್ಧತಿ ಕೂಡ ಒಳ್ಳೆಯದು. ಅಂದರೆ ಇದರಲ್ಲಿ ತುಂಬ ಉಪಯೋಗ ಇದೆ ಅಂತ ಹೇಳುವಂಥದ್ದು. ಅಂದರೆ ಇದರ ಗಿಡಗಳದ್ದು ನೇರ ಸಂಪರ್ಕ ನಮಗೆ ಸಿಕ್ಕಿ ಅದಕ್ಕೇನೋ ತೊಂದರೆ ಇದ್ದರೆ ನಮಗೆ ಗೊತ್ತಾಗ್ತದೆ ಅಂತ ನಾನು ಹೇಳುವಂಥದ್ದು. ಇದು ಕೂಡ ಈ ಪದ್ಧತಿ ಕೂಡ ಒಳ್ಳೆಯದು ಅಂತ ಹೇಳಿದರೆ ಇದು ಕಷ್ಟ ಇದೆ. ಅದರಿಂದ ತಂತ್ರಜ್ಞಾನಗಳು ಹೇಗೆ ಬೆಳೆಯುತ್ತೋ ಅದರೊಟ್ಟಿಗೆ ನಾವು ಬೆಳೆಯೋದು ಒಳ್ಳೆಯದು ಅಂತ ನಾನು ಹೇಳುವಂಥದ್ದು. ಈಗ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಲೈಕ್ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನಗೆ ದಿವಾಕರ್ ನಾಯ್ಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಂಥ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ. ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೇನೆ. ಧನ್ಯವಾದಗಳು.